ಕರ್ನಾಟಕದ ಕನ್ನಡಿಗರ ಮನಸ್ಸಲ್ಲಿ ಬಿಲ್ಡ್ ಆಗಿದ್ದೀನಿ. ಬಹಳ ಖುಷಿ ಆಗುತ್ತೆ ಅವ್ರು ಮಾತಾಡಬೇಕು. ನೀವು ನಮ್ಮ ಸ್ಪೀಕರ್ ಸಾಹೇಬ್ರು ಮನೆ ಹೇಳ್ತಿದ್ರು ನೋಡಿ ಅಲ್ಲ, ಲೈಕ್ ಕೊಟ್ಟಿಲ್ಲ, ಲೈಕ್ ಕೊಟ್ಟಿಲ್ಲ, ಲೈಕ್ ಕೊಡ್ಬೇಕಮ್ಮ. ಬೇರೆಯವರೆಲ್ಲ ಬೇರೆ ಕಮೆಂಟ್ ಆಗ್ತಾರಮ್ಮ, ನಿಮ್ಮ ಕಾಲೇಜಿಗೆ ಬಂದಿಲ್ಲ ಒಂದು ಪಾಸಿಟಿವ್ ಕಮೆಂಟ್ ಆಗ್ತಾರ. ನಾವು ಕೆಲವು ಸ್ಟೂಡೆಂಟ್ಸ್ಗೆ ಪಾಪ ನೀವೆಲ್ಲ ಮೆಡಿಕಲ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಇವತ್ತು ಡಿಸೈಡ್ ಆಗಿಬಿಡಿ, ಒಂದು 10 ವರ್ಷ ಬಯಸ್ಕೊಳ್ಳೋಕೆ ರೆಡಿ ಆಗಿಬಿಟ್ಟು ತಲೆ ಕೆಡಿಸ್ಕೋಬೇಡಿ. ನೋಡಿ ಸೊಸೈಟಿನ ನಾನು ಹೇಳೋದು ಈ ಏಜಲ್ಲಿ ಕೂಲಾಗಿ ತಗೊಂಡು ನಿಮ್ಮ ಕೆರಿಯರ್ನ ಕಾನ್ಸಂಟ್ರೇಟ್ ಮಾಡಿ. ಇದನ್ನ ಸೆಲ್ಫಿಶ್ ಅನ್ಕೊಂತಾರೆ, ಪರವಾಗಿಲ್ಲ, ನಿನ್ನ ಪಾಡಿಗೆ ನೀನಿದ್ರೆ ಸೆಲ್ಫಿಶ್ ಅಂತಾರೆ. 4 ಜನಕ್ಕೆ ಸಹಾಯ ಮಾಡಿದ್ರೆ ಯಾವನ್ ತಲೆ ಮೇಲೆ ಕಲ್ಲಾಕಿ ದುಡ್ಡು ತನ್ನೋ ಅಂತಾರೆ. ನಿನ್ನ ಪಾಡಿಗೆ ನೀನಿದ್ರೆ ಇವನಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಾರೆ. ಅಮ್ಮಮ್ಮ ಅಂದರೆ 2 ವೀಲರ್ ಬಂದಾಗ ಸರ್ ಸೈಡ್ ಸ್ಟ್ಯಾಂಡ್, ಸರ್ ಸೈಡ್ ಸ್ಟ್ಯಾಂಡ್ ಎತ್ತಿ ಅಂತ ಹೇಳೋದ್ರಲ್ಲೇ ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮುಗ್ದೋಗ್ತಿದೆ. ಇನ್ನು ಕೆಲವರು ಹುಡುಗರು ಇರ್ತಾರೆ, ಓವರ್ ಥಿಂಕ್ ಮಾಡ್ತಾರೆ. ಒಬ್ಬನ ಯಾವನೋ ಬಸ್ಸಲ್ಲಿ 2 ಟಿಕೆಟ್ ತೊಗೊಂಡಂತೆ, ಅಯ್ಯ ಯಾಕೋ 2 ಟಿಕೆಟ್ ಸರ್, 1 ಟಿಕೆಟ್ ಕಳೆದೋದ್ರೆ ಇನ್ನೊಂದು ಟಿಕೆಟ್ ಇರಲಿ ಅಂತ, 2 ಕಳೆದೋದ್ರೆ ಬಸ್ ಪಾಸ್ ಇದೆ ಗೊತ್ತಾ ಅಂತಂದ್ರೆ. ಅಂದ್ರೆ ಲೈಫಲ್ಲಿ ತುಂಬಾ ಓವರ್ ಆಪ್ಷನ್ಸ್ ಎಲ್ಲ ಇಟ್ಕೋಬೇಡಿ. ಒಂದಿಬ್ರು ಹುಡುಗರು ತಾತ ಟ್ರೈನ್ ಹತ್ತಕ್ಕೆ ಹೋಗ್ತಿದ್ರಂತೆ, ತಾತ ಟ್ರೈನ್ ಮಿಸ್ಸು, 2 ಹುಡುಗರು ಟ್ರೈನ್ ಹತ್ತು ಬಿಟ್ಟಿದ್ದಾರೆ. ರೈಲ್ವೆ ಮಾಸ್ಟರ್ ಕರೆದು, ತಾತ ತಲೆ ಕೆಡಿಸ್ಕೋಬೇಡ, ನೆಕ್ಸ್ಟ್ ದಿನ ಟ್ರೈನ್ ಹತ್ತಿಸ್ತೀನಿ ಅಂದ್ರೆ, ಅಯ್ಯೋ ನನ್ನ ಟ್ರೈನ್ ಮಿಸ್ ಆಗಿದ್ದಕ್ಕೆ ಬೇಜಾರಾಗ್ತಿಲ್ಲ, ನನ್ನ ಟ್ರೈನ್ ಹತ್ತಕ್ಕೆ ಬಂದು ಗಾಬರಿಯಲ್ಲಿ ಅವ್ರ ತೊಳ್ತೋಗಿದ್ದಾರೆ. ಅಂದ್ರೆ ಈ ಆತ್ರದಲ್ಲಿ ಏನು ಮಾಡ್ತಿದ್ಯೋ ಗೊತ್ತಿಲ್ಲ. ನಿಮ್ಗೆ ಗೊತ್ತು, ಕರೆಕ್ಟಾಗಿ 4 ತಿಂಗಳು ಮುಂದೆ ಓದಿದ್ರೆ ಗೊತ್ತು, ಓದಲ್ಲ. ನಾಳೆ ಎಕ್ಸಾಮ್ ಇದ್ರೆ ಇವತ್ತು ನೈಟ್ ಔಟ್ ಮಾಡೇ ಓದೋದು, ಇಲ್ಲ 2 ಡೇಸ್ ಮುಂಚೆನೇ ಓದೋದು. ಮತ್ತೆ ಆ ಎಕ್ಸಾಮ್ 2 ಡೇಸ್ ಮುಂಚೆ ನಿಮ್ಮ ಹಾಸ್ಟೆಲ್ ಕ್ಯಾಂಪಸ್ ಪಿನ್ ಡ್ರಾಪ್ ಸೈಲೆನ್ಸ್ ಇನ್ನೂ ನೋಡಬೇಕು, ರಾತ್ರಿ ಎಲ್ಲ ನೈಟ್ಗಳು. ಮತ್ತೆ 4 ತಿಂಗಳು ಯಾವನು ಆಲ್ಮೋಸ್ಟ್ ಅಲ್ಲಿ ಓದಲ್ಲ. ಅವೆಲ್ಲ ಇಲ್ಲಿ ಆಲ್ಮೋಸ್ಟ್ ಅಲ್ಲ. ನಾನು ಹೇಳ್ತಿದ್ದೀನಿ ಬ್ರದರ್, ಸ್ವಲ್ಪ ಗ್ಲೋರಿ ಕಡೆ ಕಾನ್ಸಂಟ್ರೇಟ್ ಮಾಡಿ. ತುಂಬ ಜನ ಕೆಲವರು ಹೇಳ್ತಾರೆ, ಲೇ ಚೆನ್ನಾಗಿ ಓದಿದ್ರೆ ಹೆಸರು ಬರುತ್ತೆ, ಸ್ಟೇಟಸ್ ಬರುತ್ತೆ, ದುಡ್ಡು ಬರುತ್ತೆ. ಹುಚ್ಚುಚ್ಚಾಗೆಲ್ಲ ಈ ಏಜಲ್ಲಿ ಆಡಬೇಡಿ. ಲೈಫಲ್ಲಿ ದುಡ್ಡು ಯಾರು ಬೇಕಾದ್ರೂ ಸಂಪಾದಿಸ್ತಾರೆ. ದುಡ್ಡು ಇರಬೇಕಪ್ಪ, ದುಡ್ಡು ಇರಬೇಕು. ನಾಳೆ ಕಷ್ಟ ಬಂದಾಗ ಆಲದ ಮರದ ಕೆಳಗಡೆ ಕುತ್ಕೊಂಡು ಅಳೋ ಬದಲು ಲ್ಯಾಂಬೋರ್ಗಿನಿಯಲ್ಲಿ ಅಳಲೇ ಚೆನ್ನಾಗಾದ್ರೂ ಇರುತ್ತೆ. ವಾಟ್ ಐ ಆಮ್ ಟೆಲ್ಲಿಂಗ್, ದಿಸ್ ಜನರೇಷನ್ ನೀಡ್ಸ್ ಟು ಬಿ. ನಾನು ಹೇಳ್ತಾ ಇದ್ದೇನೆ ಗೊತ್ತಾ, ಎಲ್ಲ ನಮ್ಗೆ ಗೊತ್ತು, ರಿಯಾಲಿಟಿ ನಮ್ಗೆ ಗೊತ್ತು. ನೀವು ಶ್ರೀಮಂತರ ಮನೆ ಮಕ್ಕಳನ್ನ ದೊಡ್ಡಮ್ಮ ಚಿಕ್ಕಮ್ಮ ರಜೆ ಕರ್ಕೊಂಡ್ಬಂದು ಬಟ್ಟೆ ಕೊಟ್ಟು ಊಟ ತಿಂಡಿ ಇಟ್ಟು ಕಳಿಸ್ತಾರೆ. ಆದರೆ ಬಡವ್ರ ಮನೆ ಹುಡುಗಿನ ಯಾವ ದೊಡ್ಡಮ್ಮ ಚಿಕ್ಕಮ್ಮ ಕರೆದು ಊಟ ಏನಿಡಲ್ಲ. ಯಾಕೆಂದರೆ ಶ್ರೀಮಂತರ ಮನೆ ಮಕ್ಕಳಾದರೆ ಈ ರಜಕ್ಕೆ ಬಟ್ಟೆ ಕೊಡ್ತಿರ್ತಾರೆ, ನೆಕ್ಸ್ಟ್ ಹಾಲಿಡೇಸಲ್ಲಿ ಇವ್ರ ಮಕ್ಕಳಿಗೆ ಅವ್ರು ಬಟ್ಟೆ ಕೊಡಿಸ್ಲಿ ಅಂತ. ಎಲ್ಲ ಎಕ್ಸ್ಪೆಕ್ಟೇಷನ್, ಸುಮ್ಮನೆ ಫಿಲಾಸಫಿ, ಎಥಿಕ್ಸು, ರಿಲೇಷನ್ಶಿಪ್ಸು, ಇಂಟಿಗ್ರಿಟಿ ಬಗ್ಗೆ ಮಾತಾಡ್ತೀವಿ. ಕಳ್ಳರು ಯಾರು ಅಂದರೆ ಸಿಗಾಕೊಳ್ಳೋರು ಬ್ರದರ್, ಕಳ್ತನ ಮಾಡೋರಲ್ಲ. ಕಳ್ಳರು ಯಾರು ಅಂದರೆ ಕಳ್ತನ ಮಾಡೋರಲ್ಲ ಬ್ರದರ್, ಸಿಗಾಕೊಳ್ಳೋರು. ಯಾವ್ಯಾವ ಪೇಜು ಏನೇನು ಹಾಕಿರ್ತಾನೋ ಇವತ್ತು ವಿಡಿಯೋ ಇದಕ್ಕೆ. ಇಷ್ಟಕ್ಕೆ ಪ್ರದೀಪ್ ಈಶ್ವರ್ ಹೀಗೆ ಅಂದಿದ್ದು ಯಾರಿಗೆ? ನನ್ನ ಫ್ರೆಂಡ್ಸ್ ಕೆಲವು ಕೇಳ್ತಾರೆ, ಏನೋ ಪ್ರದೀಪ ಸೋಷಿಯಲ್ ಮೀಡಿಯಾ ತೆಗೆದ್ರೆ ನೀನೆ. ನಾನು ಹೇಳ್ದೆ ನನ್ನ ಫ್ರೆಂಡ್ಗೆ, ಸೋಷಿಯಲ್ ಮೀಡಿಯಾ ತೆಗೆದ್ರೆ ನೀನೆ ಅಂತ. ಬಿಡೋಣ, ಎಲ್ಲೋ ನಮ್ಮೂರು ಗಲ್ಲಿಯಲ್ಲಿ ಕಳೆದೋಗ್ಬೇಕಾಗಿರೋ ಗೂಗಲಲ್ಲಿ ಕಳೆದೋಗ್ತಾ ಇದ್ದೀನಿ. ಲೈಫಲ್ಲಿ ಇದಕ್ಕಿಂತ ಇನ್ನೇನು ಬೇಕು? ಅಟ್ಲೀಸ್ಟ್ ಗಲ್ಲಿಯಲ್ಲಿ ಹುಡುಕ್ಬೇಕಾಗಿರೋ ಪ್ರದೀಪ್ನ ನೀವೆಲ್ಲ ಗೂಗಲಲ್ಲಿ ಹುಡುಕ್ತಿದ್ದೀರಲ್ರ. ಲೈಫಲ್ಲಿ ಇನ್ನೇನು ಬೇಕು ಅಂತ. ನಾನಿನ್ನ ಭಾಳಷ್ಟು ಜನ ಇಲ್ಲಿರೋ ಪೇರೆಂಟ್ಸ್ಗೆ, ಇಲ್ಲಿರೋ ಪ್ರೊಫೆಸರ್ಗೆ ನಿಮ್ಮ ಮಗನ ಸ್ಥಾನದಲ್ಲಿ ನಿಂತು ಒಂದು ಅಡ್ವೈಸ್ ಕೊಡ್ತೀನಿ. ಸರ್, ನಾಳೆ ಅಮ್ಮ ಇಲ್ಲಿರೋ ದೊಡ್ಡವ್ರಿಗೆಲ್ಲ ಹೇಳ್ತೀನಿ, ನಿಮ್ಮ ಮಕ್ಕಳು ನಾಳೆ ಓದಿದ್ರು ಓದದೇ ಇದ್ದರು, ನಾಳೆ ಅವ್ರು ಗೆದ್ದರು ಸೋತರು, ನೀವು ಜಾಸ್ತಿ ಟೆನ್ಷನ್ ತಗೋಬೇಡಿ. ಯಾಕೆ ಅಂತ ಹೇಳ್ತೀನಿ. ನಾಳೆ ಬೆಳಗ್ಗೆ ನೀವು ಎಷ್ಟೇ ಸಾಕು ಬೆಳೆಸಿದ್ರು, ನೋಡಿ ಅಮ್ಮ, ನಿಮಗೆ ಮದುವೆ ಆದಮೇಲೆ, ನಿಮ್ಗೊಂದು ಮಗು ಅಥವಾ 2 ಮಕ್ಕಳಾದ್ಮೇಲೆ ನೀವೆಲ್ಲ ನಿಮ್ಮ ಮಕ್ಕಳ ಬಗ್ಗೆನೇ ಯೋಚನೆ ಮಾಡಿದ್ರಿ, ಅವ್ರ ಸ್ಟಡೀಸ್ ಬಗ್ಗೆ ಥಿಂಕ್ ಮಾಡಿದ್ರಿ. ನಿಮ್ಮ ಅಪ್ಪ ಅಮ್ಮಗಿಂತ ನೀವು ನಿಮ್ಮ ಮಕ್ಕಳ ಬಗ್ಗೆನೇ ಯೋಚನೆ ಮಾಡಿದ್ರಿ. ನಾಳೆ ನಿಮ್ಮ ಮಕ್ಕಳು ಅವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ ಸರ್, ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಸರ್. ಪ್ಲೀಸ್ ಸರ್, ಇದು ರಿಯಾಲಿಟಿ ಸರ್. ಹೌದು ಹುಲಿಯಾ? ಕ್ಲಾಪ್ ಹೊಡಿ ಹುಲಿಯಾ, ಕ್ಲಾಪ್ ಹೊಡಿಬೇಕಲ್ಲ. ಇಲ್ಲ, ಇದು ಈ ಫ್ಯಾಕ್ಟ್ ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಲೈಫಲ್ಲಿ ಡಿಪ್ರೆಸ್ ಎಲ್ಲ ಆಗಲ್ಲ. ಕೆಲವ್ರು ನೋಡ್ತೀನಿ, ಮಕ್ಕಳು ಆಗರ್ಭ ಶ್ರೀಮಂತರಾಗಿರ್ತಾರೆ. ರೆಮಾಂಡ್ ಸೋನರು ಮಗ ರೆಮಾಂಡ್ ಸೋನರ್ ನೆತ್ತಿ ಬೀದಿಗೆ ಬಿಸಾಕದ ಸಿನ್ಸ್ 1925 ಅಂತ ಚಿಕ್ಕ ವಯಸ್ಸಿಂದ ಆ್ಯಡ್ ನೋಡ್ಕೊಂಡು ಬೆಳೆದಿದ್ದೀವಿ. ಲೈಫಲ್ಲಿ ಒಂದು ಡಿಪ್ರೆಷನ್ ಆದರೆ ಇವತ್ತು ಹಂಗಿರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ನೋಡಿ,
ನೀವೆಲ್ಲ ಸ್ವಲ್ಪ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ನ್ಯಾಷನಲ್ ಜಾಗ್ರಫಿಲ್ಲೋ ಡಿಸ್ಕವರಿಯಲ್ಲೋ ನೋಡಿರ್ತೀರ ಬ್ರದರ್, ಒಂದು ಜಿಂಕೆನ ಚಿರತೆ ಅಟ್ಟಿಸ್ಕೊಂಡೋಗಿರುತ್ತೆ. ಜಿಂಕೆಗಿಂತ ಚಿರತೆ ಪವರ್ಫುಲ್, ಜಿಂಕೆಗಿಂತ ಚಿರತೆ ಫಾಸ್ಟಾಗಿ ಓಡುತ್ತೆ. ಇನ್ನೇನು ಚಿರತೆ ಜಿಂಕೆನ ಇಟ್ಕೊಂಡು ತಿಂದ್ಬಿಡ್ತು ಅಂದರೆ ಚಿರತೆ ಸುಸ್ತಾಗಿ ಬಿದ್ದೋಗುತ್ತೆ, ಜಿಂಕೆ ಎಸ್ಕೇಪ್ ಆಗುತ್ತೆ. ಕಡಿಮೆ ತಾಕತ್ತಿರೋ ಜಿಂಕೆ ಯಾಕೆ ಗೆಲ್ತು ಅಂದರೆ ಜಿಂಕೆ ಬದುಕಬೇಕು ಅಂತ ಓಡ್ತಿದೆ, ಚಿರತೆ ಊಟಕ್ಕೋಸ್ಕರ ಓಡ್ತಿದೆ. MBBS ಅಂದರೆ ಒಂದು ಪ್ರೊಫೆಷನು, ಸಂಬಳ ಅಲ್ಲ ಬ್ರದರ್. ಅದ್ರ ಆಚೆ ದೇವರಾಣಿಗೂ ನಾನು ಹೇಳ್ತೀನಲ್ಲ, ನಾನು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆದ್ದು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಹೋಗ್ತೀನಿ. ಸ್ಟಾರ್ಟ್ ಆಗಿದ್ದು 2 ದಿನ. ಪ್ರತಿದಿನ 4:15 ಬೆಂಗಳೂರು ಬಿಡ್ತೀನಿ, 5:45 ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀನಿ. 6 ಗಂಟೆಯಿಂದ 9 ಗಂಟೆ ಪ್ರತಿ ಮನೆಗೆ ಹೋಗಿ ಕಷ್ಟ ಕೇಳ್ತಿದ್ದೀನಿ. 9:30ಯಿಂದ 12:30 ಗಂಟೆ ಲೋಕಲ್ ಲೀಡರ್ಸ್ನ ಮಾತಾಡಿ 1:30ಗೆ ಪರಿಶ್ರಮಕ್ಕೆ ಬಂದು 2 ಗಂಟೆಗೆ ಪಾಠ ಸ್ಟಾರ್ಟ್ ಮಾಡ್ತೀನಿ. ಸ್ಟಿಲ್ ಟುಡೇ ಐ ವಿಲ್ ಟೀಚ್ ಡೈಲಿ. ನನ್ನ ಪರಿಶ್ರಮದಲ್ಲಿ 2 ಗಂಟೆಯಿಂದ ನಾನು ನೀಟ್ ಮೆಡಿಕಲ್ ಆಸ್ಪಿರೆಂಟ್ಸ್ ಪಾಠ ಮಾಡ್ತೀನಿ. ರಾತ್ರಿ 8:30 9 ಗಂಟೆವರೆಗೂ ಪಾಠ ಮಾಡಿ ರೊಟೀನ್ ಇದು ಹಿಂಗೆ ನಡೀತಾ ಇದೆ ಪ್ರತಿದಿನ. ಮತ್ತೆ ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡಿ ದಿನಕ್ಕೆ ತುಂಬ ಜನ ಕನೆಕ್ಟ್ ಆಗಿ ನನ್ನನ್ನು ಯಾರೋ ಕೇಳಿದ್ರು, ಪ್ರದೀಪ್ ನೀನು ಇವಾಗ MLA ಆಗಿದೆಯಾ? ನನ್ನ ಫ್ರೆಂಡ್ ಒಬ್ಬ ಹೇಳ್ದ ಕೂರಿಸ್ಕೊಂಡು, ಲೈಫಲ್ಲಿ ಸ್ಪೀಡ್ ಜಾಸ್ತಿ ಆಯ್ತು ನಿಂದು, ಇಷ್ಟು ಸ್ಪೀಡ್ ಬೇಕಾ ಅಂತ. ನಾನು ಹೇಳಿದೆ, ಇನ್ನೊಂದು ಸಲ ಗೆಲ್ತೀನಿ ಅಂತ ಏನು ಗ್ಯಾರಂಟಿ ಮಾರಾಯ, ಏನು ಗ್ಯಾರಂಟಿ? ನೀವೇ ಅವ್ರ ಗ್ಯಾರಂಟಿ ಅಲ್ಲ. ಏನು ಅಂತ ಹೇಳ್ತೀನಿ ಕೇಳಿ. ನಾಳೆ ಇನ್ನೊಂದು ಸಲ ಗೆಲ್ತೀನಿ, 20 ವರ್ಷ ಗೆಲ್ತೀನಿ, 30 ವರ್ಷ ಗೆಲ್ತೀನಿ ಅಂತಲ್ಲ. 30 ವರ್ಷ ಮಾಡೋದನ್ನ 5 ವರ್ಷ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಗೆಲ್ಸಿದ್ರೆ ಇನ್ನೂ ಒಳ್ಳೇದು ಮಾಡ್ತೀನಿ. ಇಲ್ಲ ಅಷ್ಟೊತ್ತಿಗೆ ನನ್ನೊಂದು ಮೆಡಿಕಲ್ ಕಾಲೇಜ್ ಆಗಿರುತ್ತೆ, ಆರಾಮಾಗಿ ನಿಮ್ಮ ಥರ ಒಂದು ಡೀಲ್ ಪ್ಲೇಸಲ್ಲಿ ಕೂತಿರ್ತೀನಿ. ನಮ್ಮ ತಾಯಿ ಹೆಸರಲ್ಲಿ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಮಾಮ್ಸ್ ಅಂತ, ಮಂಜುಳಾ ಆರ್ಗನೈಸೇಷನ್ ಆಫ್ ಮೆಡಿಕಲ್ ಸೈನ್ಸ್ ಅಂತ. ನಮ್ಮಮ್ಮ ಹೆಸರು ಮಂಜುಳಾ ಅಂತ. ನನಗೂ ಮೊದಲು ಭಯ ಇತ್ತು. ಎಲ್ಲರೂ ಹೇಳೋರು MBBS ಕಾಲೇಜು ಬರೀ ಪೊಲಿಟಿಷಿಯನ್ಸ್ ಮಾತ್ರ ಮಾಡೋಕ್ಕೆ ಸಾಧ್ಯ, ನಿನ್ನಂಥವ್ರು ಆಗಲ್ಲ ಅಂತ. ಇವಾಗ ಅದಕ್ಕೆ ಪೊಲಿಟಿಷಿಯನ್ ಆಗೋಗಿದ್ದೀನಿ. ಇವಾಗ ಈಸಿ ಅನಿಸುತ್ತೆ ಮೆಡಿಕಲ್ ಕಾಲೇಜ್ ಮಾಡೋದು, ಯಾವುದೂ ತೊಂದರೆ ಬರಲ್ಲ ನನಗೆ. ನಾವು ಅಟ್ಲೀಸ್ಟ್ ಗ್ರೇಟ್ರು. ಹುಡುಗಿ ಕೈ ಕೊಟ್ಟಲು ಅಂತ ಅವಳು ನೆನಪಲ್ಲಿ ಕಳೆದೋಗೋ ಹುಡುಗರ ಮಧ್ಯೆ ಅಮ್ಮ ಹೆಸರಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋಕ್ಕೆ ಕೊಟ್ಟಿರೋ ನಾವೇ ಗ್ರೇಟ್ರು. ನಾವು ಗ್ರೇಟ್. ಯಾರೋ ಭಾಳಷ್ಟು ಜನ ಹುಡುಗರು ನಾನು ಹೇಳ್ತಿರ್ತೀನಿ, ನಾವೆಲ್ಲ ತುಂಬ ಸೆಲ್ಫಿಶ್ಗಳು. ಐ ಲವ್ ಯು ಅನ್ನೋ ಪದದಲ್ಲಿ ಐ ಫಸ್ಟ್ ಇರುತ್ತೆ, ಯು ಲಾಸ್ಟ್ ಇರುತ್ತಪ್ಪ. ಮೀ ಟು ಅಲ್ಲಿ ಮೀ ಫಸ್ಟ್ ಇರುತ್ತೆ, ಟು ಲಾಸ್ಟ್ ಇರುತ್ತೆ. ನಾವೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ಮ ಲೈಫಲ್ಲಿ ಇದ್ದರೆ ನಾವು ಚೆನ್ನಾಗಿರ್ತೀವಿ ಅಂತ, ಅವ್ರು ಚೆನ್ನಾಗಿರ್ತಾರೆ ಅಂತಲ್ಲ. ಬ್ರೇಕಪ್ ಆಗಿದ ತಕ್ಷಣ ಹುಡುಗರು ಹೇಳಿ ಕಳಿಸ್ಬೇಕು, ಆಲ್ ದಿ ಬೆಸ್ಟ್ ಚೆನ್ನಾಗಿರು ಅಂತ. ಒಬ್ಬ ಹುಡುಗಿನ ಕೇಳಿದಂತ ಒಬ್ಬ ಹುಡುಗ, ಚಿನ್ನ ಮದುವೆ ಆಗೋಣ ಅಂತ. ಖಂಡಿತವಾಗೂ ಆಗೋಣ ಕಣ, ಆದರೆ ಮದುವೆ ನಿಂದೊಂದಿನ ನಂದೊಂದಿನ ಅಂದ.